ಹಲವಾರು ವರ್ಷಗಳಿಂದ ಬಹಳಷ್ಟು ಜನ ಇದಕ್ಕೆ ಹೋರಾಟ ಮಾಡ್ತಾರೆ. ಅದು ಇವತ್ತು ನೆರವೇರಿದೆ. ಇಲ್ಲಿ ಆ ವಿಜಯೋತ್ಸವವನ್ನು ಆಚರಣೆ ಮಾಡೋಕ್ಕೆ ನಾವು ಅಲ್ಲೇ ಎಲ್ಲೋ ಒಂದು ಕಡೆ ನಮಗೆ ಮತ್ತೆ ನೋವಿದೆ. ಸುರೇಶ್ ಕುಮಾರ್ ಅಂತ ಒಬ್ಬ ಶಾಸಕರು, ರಂಗಾಜಿ ಅವರು, ಎಲ್ಲ ಕನ್ನಡಿಗರೇ, ಎತ್ತಾಳು, ಶ್ರೀರಾಮುಲು, ಕಾಗೇರಿ, ಇವೆಲ್ಲ ಇವ್ರಿಗೇನು ಬಂದಿದೆ? ನಿಮ್ಗೇನು ಬಂದಿದೆ? ಕೇಂದ್ರ ಸರ್ಕಾರನ ಓಲೈಸ್ಕೊಂಡು ಮಂತ್ರಿ ಆಗಬೇಕು, ಮತ್ತೊಂದು ಆಗಬೇಕು, ಮಗದೊಂದು ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ನೀವು ಈ ರಾಜ್ಯದ ಭಾಷೆಯನ್ನು ಹರಾಜು ಹಾಕೋದ್ರ ಮೂಲಕ ನೀವು ಕನ್ನಡದ ವಿರೋಧಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದೀರಾ. ನೀವು 5-6 ಜನ. ಸುರೇಶ್ ಕುಮಾರ್ ಅವರು ನನಗೆ ಹೇಳಿದ್ದಾರೆ, ನಾನು ಆ ರೀತಿ ಹೇಳಿಲ್ಲ, ನಾನು ಹೇಳಿದ್ದು ಈ ರೀತಿ. ಯಾವ ರೀತಿ? ಅದನ್ನು ಈಗೇನು ಆಜ್ಞೆ ಹೊರಡಿಸಿದಾರೋ ಅದನ್ನು ನವೆಂಬರ್ ಜನವರಿಯಲ್ಲಿ ಹೊರಡಿಸಿದ್ರೆ ಅನುಕೂಲ ಆಗ್ತಾ ಇತ್ತು ಅಂತ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಎಲ್ಲ ಒಂದು ಕಡೆ ಅವರು ಕನ್ನಡದ ಪರವಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲದೆ ಹೋದರೂ ಪರವಾಗಿಲ್ಲ, ಯಾರು ಬೇಕು ವಿರುದ್ಧ ಬೇಕಾದರೂ ಕನ್ನಡಿಗರು, ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ. ನಾವು ಹೋರಾಟ ನಂಬ್ಕೊಂಡೇ ಬದುಕಿರೋರು. ನೀವು ಬದುಕಿರೋದು ರಾಜಕೀಯ ನಂಬ್ಕೊಂಡು. ನಾವು ಈ ನಾಡು, ನೆಲ, ಜಲ ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮದು. ನಿಮ್ದೇನಿದೆ? ಅಧಿಕಾರ, ಲೂಟಿ, ದರೋಡೆ ಇವನ್ ಮಾಡ್ಕೊಂಡು ಬದುಕ್ತಾ ಇದ್ದೀರಾ, ನಾವಲ್ಲ. ಆದ್ರಿಂದ ಇವತ್ತು ತಿಳ್ಕೊಳ್ಳಿ, ಈ ರಾಜ್ಯದಲ್ಲಿ ಯಾರಾದರೂ ಹಿಂದಿ ಪರವಾಗಿ ಮಾತಾಡಿದ್ರೆ ಅವರು ಸಿಕ್ಕಿದ ಕಡೆ ಅವ್ರನ್ನ ಗೆರವ್ ಮಾಡಬೇಕಾಗುತ್ತೆ. ಹುಷಾರು. ವಿರೋಧಿ ಒಕ್ಕೂಟವನ್ನು ಮಾಡಿ ಆ ಮುಖಾಂತರ ಹಲವಾರು ಬಾರಿ ಹೋರಾಟಗಳನ್ನು ಮಾಡಿ, ಪತ್ರಿಕಾಗೋಷ್ಠಿಯನ್ನು ಮಾಡಿ, ಸಂಬಂಧಪಟ್ಟಂಥ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮೊನ್ನೆ ಕಳೆದ ವಾರ ಮಧು ಬಂಗಾರಪ್ಪನವ್ರನ್ನ ಭೇಟಿ ಮಾಡಿ ಅವರಿಗೆ ಸಂಪೂರ್ಣವಾದಂಥ ವಿಚಾರಗಳನ್ನು ಅವರಿಗೆ ತಿಳಿಸಿದಾಗ ಅವರು ಒಪ್ಕೊಂಡು ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ, ಇವತ್ತೇ ಮಧ್ಯಾಹ್ನ ಮಾತಾಡಿ ಸಂಜೆ ಒಳಗೆ ನಿಮಗೆ ವಿಷಯ ತಿಳಿಸ್ತೀನಿ. ಏನು ನಮ್ಮ ಬೇಡಿಕೆ? ವಿತೌಟ್ ಹಿಂದಿ ಪಾಸ್ ವಿತೌಟ್ ಹಿಂದಿ. ಅಂದರೆ ಹಿಂದಿ ಬರೀಲಿ, ಬಿಡಲಿ, ಮಾರ್ಕ್ಸ್ ತಗೊಳ್ದ ಹೋಗಲಿ, 7 ಭಾಷೆ ಜೊತೆಗೆ ಇದು ರಾಜ್ಯ ಭಾಷೆ ಅಲ್ಲ, ರಾಷ್ಟ್ರ ಭಾಷೆನೂ ಅಲ್ಲ. ಹಿಂದಿಯನ್ನು ನಮ್ಮ ಮೇಲೆ ಹೇರಬೇಡಿ. ಕೇಂದ್ರ ಸರ್ಕಾರ ಇವತ್ತು ಎಲ್ಲ ಕಾರ್ಖಾನೆಗಳಲ್ಲಿ, ಎಲ್ಲ ಬ್ಯಾಂಕ್ಗಳಲ್ಲಿ, ಎಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳಲ್ಲಿ ಹಿಂದಿಯನ್ನು ಹೇರುವಂಥ ಕೆಲಸವನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ತಮಿಳುನಾಡು ಮಾಡ್ತಾ ಇಲ್ಲ? ನಿಮಗೆ ತಾಕತ್ತಿಲ್ಲ, ದಮ್ಮಿಲ್ಲ. ಅವರು ಅಷ್ಟು ಸ್ವಾಭಿಮಾನಿಗಳು. ನಾನು ಇಲ್ಲಿ ಇರೋಂಥವ್ರನ್ನ ಕೇಳ್ತೀನಿ, ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ, ತಮಿಳುನಾಡಿಗೆ ಹೋಲಿಸಿದ್ರೆ ನಿಮಗೆ ನಾಚಿಕೆ ಆಗಲ್ವಾ? ಹಿಂದಿ ಪರವಾಗಿ ಮಾತಾಡ್ತಿರಲ್ಲ ನೀವು. ಇವತ್ತು ನಾವು ಸಿದ್ದರಾಮಯ್ಯನವ್ರನ್ನ ಮತ್ತು ಮಧು ಬಂಗಾರಪ್ಪನವ್ರನ್ನ ಇವತ್ತು ನಾವು ಅಭಿನಂದಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯದ ಮೇಲೆ, ಈ ಭಾಷೆಯ ಮೇಲೆ, ಈ ನೆಲ ಜಲದ ಮೇಲೆ ಅವರಿಗೆ ಬದ್ಧತೆ ಇದೆ. ಆ ಬದ್ಧತೆಯನ್ನು ಉಳಿಸ್ಕೊಂಡಿದ್ದಾರೆ. ಯಾರು ಹಿಂದಿ ಪರವಾಗಿ ಮಾತಾಡ್ತಾರೋ ಅಂಥವರು ಈ ನಾಡನ್ನು ಬಿಟ್ಟು ಹೋಗಿ. ನಿಮ್ಮನ್ನು ಬೆಳೆಸಿದವರು ಉತ್ತರ ಭಾರತದಿಂದ ಬಂದಂಥ ಹಿಂದಿಯವರಲ್ಲ. ನಿಮ್ಮನ್ನು ಬೆಳೆಸಿದವರು, ನಿಮ್ಮನ್ನು ಅಧಿಕಾರ ಕೊಟ್ಟಂಥವ್ರು ಕನ್ನಡಿಗರು ಅನ್ನೋದನ್ನು ನೀವು ಮಾಡ್ತಿದ್ದೀರಾ? ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ್ತು ಕರ್ನಾಟಕದಲ್ಲಿ ಇದ್ಕೊಂಡು ನೀವು ಹಿಂದಿ ಪರವಾಗಿ ಮಾತಾಡ್ತಿದ್ದೀರಲ್ಲ, ನಿಮ್ಮನ್ನ ಏನಂತ ಕರಿಬೇಕು? ಹಿಂದೆ ಗೋಕಾಕ್ ಚಳುವಳಿಯಲ್ಲಿ ಕರೆದಿದ್ರು, ನಾಮರ್ದರು ಅಂತ ಹೇಳ್ಬಿಟ್ಟು. ಅವ್ರ ಹೆಸರು ಹೇಳೋಕೆ ಹೋಗಲ್ಲ. ಇವತ್ತು ಅಂಥ ನಾಮರ್ದ ಸ್ಥಾನಕ್ಕೆ ನೀವು ಲಾಯಕ್ಕು ಅಂತ ಹೇಳೋದನ್ನು ನಾನು ಇಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಸರ್ ಇವರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೇಳಿದ್ದಾರೆ, ಅದೊಂದು ಅವಿವೇಕಿತನ ಪ್ರಯೋಗ ಶಿಕ್ಷಣ ಇಲಾಖೆ ಮಾಡಿದ್ರು. ಕಾಗೇರಿಗೆ ಏನು ಗೊತ್ತು? ಕಾಗೆ ಥರ ಕೂಗೋದು ಗೊತ್ತಾ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅಲ್ಲ, ಅವಿವೇಕಿಗಳಿಗೆ ಅವಿವೇಕಿತನೇ ಗೊತ್ತಾಗೋದು, ಒಳ್ಳೆತನ ಗೊತ್ತಾಗಲ್ಲ. 1,42,000 ಜನ ಕಳೆದ ವರ್ಷ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರಲ್ಲ ಹಿಂದಿಲಿ, ಅವ್ರಿಗೆ ಏನು ಕಟ್ಕೊಡ್ತೀರಾ ನೀವು? ಅವರ ಭವಿಷ್ಯ ಏನು? ಆ ಭವಿಷ್ಯ ರೂಪಿಸೋಕ್ಕಾಗುತ್ತಾ ನೀವು? ಹಿಂದೆ ಕಲಿತು ನಮಗೇನಾಗಬೇಕು? ನಾವೇನು ಉತ್ತರ ಭಾರತಕ್ಕೆ ಹೋಗ್ಬೇಕಾ? ಇವತ್ತು ವಲಸೆ ಬಂದಿರೋ ಜನ ಕರ್ನಾಟಕದಲ್ಲಿ ಕರ್ನಾಟಕದ ಕನ್ನಡಿಗರ ಮೇಲೆ, ಭಾಷೆ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದು ನೋಡಿಕೊಂಡು ಕಣ್ಣು ಮುಚ್ಕೊಂಡು ಕೂತಿದ್ದೀರಾ? ನಾಚಿಕೆ ಆಗಲ್ವಾ ನಿಮಗೆ? ಹೋಗಿ ಬೇರೆ ರಾಜ್ಯ ನೋಡಿ. ಶೋಭಾ ಕರಂದ್ಲಾಜೆ ಅವರೇ, ದೇಶ ಸುತ್ತಿರೋ ನೀವು, ತಮಿಳ್ನಾಡಿಗೆ ಹೋಗಿ, ಕೇರಳಕ್ಕೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ, ಅದೆಲ್ಲ ನೋಡಿ ಕಲ್ತ್ಕೊಂಡ್ಬಂದ್ರಿ ನೀವು. ಒಬ್ಬರು ಹೆಣ್ಮಗಳು ಸಹೋದರಿ
ನನಗೆ ಮಾತಾಡೋಕ್ಕೆ ನೋವಾಗುತ್ತೆ. ಇದನ್ನೆಲ್ಲ ತಿಳ್ಕೋಬೇಕಲ್ವ ನೀವು ಒಬ್ಬ ರಾಜಕಾರಣಿಯಾಗಿ. ಏನು ರಾಷ್ಟ್ರ ಭಾಷೆನ ಹಿಂದಿ? ಯಾರು ಹೇಳಿದ್ದು? ತಮಿಳ್ನಾಡಲ್ಲಿ ತಮಿಳ್ ಇದೆ, ಕರ್ನಾಟಕದ ಕನ್ನಡ ಇದೆ, ಮಹಾರಾಷ್ಟ್ರದ ಮರಾಠಿ ಇದೆ, ಕೇರಳದಲ್ಲಿ ಮಲಯಾಳಿ ಇದೆ. ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆ ಇದೆ. ಅದು ಒಂದು ಭಾಷೆ ಉತ್ತರ ಭಾರತಕ್ಕೆ. ಅಷ್ಟು ಬಿಟ್ಟರೆ ಅದು ರಾಜ್ಯ ಭಾಷೆ ಅಂತ ನಾವು ಯಾರೂ ಒಪ್ಕೊಳ್ಳೋದು ಇಲ್ಲ.